ದರ್ಶನ್ ಹಿಂಗಾಗೋಯ್ತಲ್ಲ ಕತೆ. ಏನು ಮಾಡಕ್ಕಲ್ಲ, ಉಪ್ಪು ತಿಂದ್ಮೇಲೆ ನೀರು ಕುಡಿಲೇಬೇಕಲ್ಲ ರೋಹಿತ್. ತಿಂದ್ಮೇಲೆ ನೀರು ಕುಡಿಯಬೇಕಾ? ಹೌದು, ಕಂಪಲ್ಸರಿ. ಯಾರು ಜ್ಯೂಸು ಕುಡಿಬೋದು, ನೀರು ಕುಡಿಬೋದು, ಯಾವ್ದೇ ಆಗ್ಲಿ ನೀರಿನ ಅಂಶನೇ ಅಲ್ವಾ. ಹಂಗೆ. ಹೌದು. ಇದು ಆಕ್ಚುಲಿ ಏನ್ ಗೊತ್ತಾ, ದರ್ಶನ್ ಈ ರೀತಿಯ ಒಂದು ವಿಚಾರಗಳಿಗೆ ಅವ್ರ ಅಭಿಮಾನಿಗಳಿಗಾಗಿರ್ಬೋದು ಅಥವಾ ಇಡೀ ಒಂದು ವಿಶ್ವಕ್ಕಾಗಿರ್ಬೋದು ಒಂಥರ ಮೆಸೇಜ್ ಕೊಟ್ಟಂಗೆ. ಏನಪ್ಪಾ ಅಂದ್ರೆ, ಯಾವೊಬ್ಬ ವ್ಯಕ್ತಿ ಹಣ ಅಂತಸ್ತು ಹೆಸರು ಮಾಡಿದ್ಮೇಲೆ ಯಾವ ತರ ಇರಬೇಕು ಅಥವಾ ಒಬ್ಬ ಸಾಮಾನ್ಯ ಮನುಷ್ಯ ಯಾವ ತರ ಜೀವಿಸ್ಬೇಕು ಅನ್ನೋದಕ್ಕೆ ಒಂದು ಗುಣಪಾಠ ದರ್ಶನ ಒಂದು ಈ ಲೈಫ್ ಸ್ಟೈಲ್. ಇದು ಕೂಡ ಪಾಠ ಹೇಳೋ ತರನೇ ಇದೆ ಅಂತೀರಾ? ಹೌದೌದು, ಕಂಪಲ್ಸರಿ. ಯಾಕಂದ್ರೆ ಒಬ್ಬ ಸೆಲೆಬ್ರಿಟಿನೇ ಅಂತಲ್ಲ, ಒಬ್ಬ ಸಹಜ ಮನುಷ್ಯನು ಜೀವನದಲ್ಲಿ ಯಾವ ತರ ಇರಬೇಕು ಅಂತ. ಇವತ್ತು ಸೆಲೆಬ್ರಿಟೀಸ್ ಯಾಕೆ ಇವರು ಬೆಳಕಿಗೆ ಬರ್ತಾರೆ, ಇಷ್ಟೊಂದು ಪ್ರಚಾರಕ್ಕೆ ಬರ್ತಾರೆ ಅಂದ್ರೆ, ಅವರು ಸಿನಿಮಾ ನಟರಾಗಿರ್ತಾರೆ, ಆಮೇಲೆ ಒಂದಿಷ್ಟು ಜನಕ್ಕೆ ಪರಿಚಯ ಇರುವಂತವ್ರು, ಅಂದ್ರೆ ದೊಡ್ಡ ಮಟ್ಟದಲ್ಲಾಗಿರ್ಬೋದು ಅಥವಾ ಅವ್ರನ್ನ ಪ್ರೀತಿಸುವ, ಅವ್ರನ್ನ ಆರಾಧಿಸುವ, ಅವರ ಫ್ಯಾನ್ ಫಾಲೋಯಿಂಗ್ಸ್ಗೆ ಚಿರಪರಿಚಿತರಾಗಿರುವಂತ ವ್ಯಕ್ತಿಗಳಾಗಿರೋದ್ರಿಂದ ಇವರು ತುಂಬಾ ಪ್ರಚಾರಕ್ಕೆ ಬರ್ತಾರೆ. ಆಮೇಲೆ ಇವತ್ತಿನ ಮಾಧ್ಯಮಗಳು ಅಷ್ಟೇ, ಯಾವ ಒಂದು ವಿಚಾರನ ಜಾಸ್ತಿ ಹೈಲೈಟ್ ಮಾಡಬೇಕು ಅದನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಇವಾಗ ಸದ್ಯಕ್ಕೆ ಟ್ರೆಂಡಿಂಗ್ ಅಲ್ಲಿ ಇರೋದೇನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ದರ್ಶನಿನ ಕೊಲೆ ಪ್ರಕರಣ ಅಂತ. ಕೊಲೆ ದರ್ಶನ್ ಮಾಧ್ಯಮ ಅಂದ್ರಲ್ಲ, ಇವಾಗ ನೋಡಿ ಎಷ್ಟು ಮಾತು 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 ತುಂಬಾ ಮಾತಾಡಿದ್ರೆ. ಹೌದು ಹೌದು, ನಾವ್ ಮಾಡಿದ ತಪ್ಪು ಎಲ್ಲ ಒಪ್ಕೊಳ್ಳೋಣ, ತೀರೇಕ ಅನ್ಸಲ್ವಾ? ಸಹಜ. ಇವಾಗ ಏನಾಗುತ್ತೆ ಅಂದ್ರೆ, ಇವಾಗ ಅದನ್ನೇ ಇದು, ಇವಾಗ ಟ್ರೆಂಡಿಂಗ್ ಅಂತ ಏನು, ಅದೊಂದು ಟ್ರೆಂಡ್ ಸೃಷ್ಟಿ ಆಗ್ತಾ ಹೋಗುತ್ತೆ. ಇವಾಗ ಅದು ಅವನು ಸರಿ ಮಾಡಿದ್ನ ತಪ್ಪು ಮಾಡಿದ್ನ ವ್ಯಕ್ತಿ ಅನ್ನೋದು ಲೆಕ್ಕಕ್ಕೆ ಬರಲ್ಲ ಇಲ್ಲಿ. ಇವಾಗ ಸಹಜವಾಗಿ ಮಾತಾಡೋಂತ ವಿಚಾರ ಯಾವ್ದಪ್ಪ ಅಂದ್ರೆ, ಇದೊಂದೇ ವಿಚಾರ ಅಲ್ಲ, ಯಾವುದೇ ವಿಚಾರ ಆಗಿರ್ಲಿ, ಅದು ಪ್ರತಿಯೊಂದು ಮಾಧ್ಯಮದಲ್ಲೂ ತೋರಿಸ್ತಾ ಏನಾಗುತ್ತೆ, ಅತಿರೇಕನೋ ಸರಿನೋ ತಪ್ಪು ವಿಮರ್ಶೆನೋ ಅದೆಲ್ಲ ಮ್ಯಾಟ್ರು. ಇವಾಗ ಮ್ಯಾಟ್ರ್ ಬರೋದೇನು, ದರ್ಶನ್ ಅನ್ನುವ ಒಬ್ಬ ಪ್ರತಿಭಾನ್ವಿತ ನಟ ಮತ್ತು ಒಂದು ಪ್ರಖ್ಯಾತ ನಟ ಕರ್ನಾಟಕದಲ್ಲಿ ಲಕ್ಷಾಂತರ ಜನ ಒಂದು ಏನೋ ಫ್ಯಾನ್ ಫಾಲೋಯಿಂಗ್ಸ್ ಇರುವಂತ ನಟ ಈ ತರ ಮಾಡ್ಬಿಟ್ನಲ್ಲ, ಇದು ಎಷ್ಟು ಸರಿ ಅನ್ನೋದು ಬರುತ್ತೆ ಒಂದ್ ಪಾಯಿಂಟ್. ಆಮೇಲೆ ಫ್ಯಾನ್ಸ್ಗಳು ಅರ್ಥ ಮಾಡ್ಕೋಬೇಕು, ಅಂದ್ರೆ ಯಾರ ಒಬ್ಬ ಏನು ಕ್ಯಾರೆಕ್ಟರ್ನ ಫಸ್ಟ್ ಅನಾಲಿಸಿಸ್ ಮಾಡಿ ಯಾರು ಫ್ಯಾನ್ಸ್ ಆಗಕ್ಕಾಗಲ್ಲ. ಅವರ ನಟನೇನೋ, ಅವರ ಸ್ವಭಾವನೋ, ಅವರ ಗುಣನೋ. ಇವಾಗ ಆತರ ತಗೊಂಡ್ರೆ ದರ್ಶನ್ ಏನು ಹೆಲ್ಪೇ ಮಾಡಿಲ್ವಾ ಅಂದ್ರೆ ಮಾಡಿರ್ತಾರೆ, ಅವರವರ ಶಕ್ತಿಗೆ ಮೀರಿ ಅವರವರ ಒಂದು ಪರಿಸ್ಥಿತಿಗೆ ಮಾಡಿರ್ತಾರೆ. ಹಲವಾರು ವಿಚಾರಗಳಲ್ಲಿ ಅವರು ಒಂದು ಹೆಲ್ಪ್ ಮಾಡಿರ್ತಾರೆ, ಇಲ್ಲ ಅಂತಲ್ಲ, ಪ್ರತಿಯೊಬ್ಬ ನಟರು ಮಾಡಿರ್ತಾರೆ. ಹಾಗಾಗಿ ಒಬ್ಬ ಮನುಷ್ಯನಿಗೆ ಒಂದು ಗುಣ ಇರುತ್ತೆ, ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ಆ ತರ ವಿಚಾರದಲ್ಲಿ ದರ್ಶನ್ಗೂ ಆ ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತೆ. ಆದರೆ ಒಬ್ಬ ಮನುಷ್ಯ ದುಡ್ಡು ಆಸ್ತಿ ಅಂತಸ್ತು ಮತ್ತು ಪ್ರಖ್ಯಾತಿ ಪಡೆದ್ಮೇಲೆ ಯಾವ ತರ ಇರಬೇಕು ಅಂದ್ರೆ, ಎಲ್ಲೋ ಒಂದು ಕಡೆ ದುಡುಕ್ಬಿಟ್ರ ಯಾವ್ದೋ ಒಂದು ವಿಚಾರ ಆಗಿರ್ಬೋದು. ಇವಾಗ ನರೇಂದ್ರ ಮೋದಿ ಅವ್ರನ್ನ ಬೈದಷ್ಟು, ನರೇಂದ್ರ ಮೋದಿ ಬೈಸ್ಕೊಂಡಷ್ಟು ಯಾವೊಬ್ಬ ವ್ಯಕ್ತಿ ಬೈಸ್ಕೊಂಡಿಲ್ಲ ಸದ್ಯದ ಕಾಲಮಾನಕ್ಕೆ. ಕರೆಕ್ಟಾ? ಅವರ ತಾಯಿ ಬಗ್ಗೆ ವಿಮರ್ಶೆ ಮಾಡಿದ್ರು, ಅದು ಯಾರು ನಾರ್ಮಲ್ ಜನ ಅಲ್ಲ, ಏನು ಸಮಾಜದಲ್ಲಿ ಗುರುತಿಸ್ಕೊಂಡಂತ ವ್ಯಕ್ತಿಗಳೇ ಅವ್ರ ತಾಯಿ ಬಗ್ಗೆ ಮಾತಾಡಿದ್ರು, ಅವ್ರ ಸಂಸಾರದ ಬಗ್ಗೆ ಮಾತಾಡಿದ್ರು, ಅವ್ರ ಹೆಂಡತಿ ಬಗ್ಗೆ ಮಾತಾಡಿದ್ರು, ಅವ್ರ ಕೋರ್ಟ್ ಬಗ್ಗೆ ಮಾತಾಡಿದ್ರು, ಅವ್ರ ಇನ್ನೊಂದ್ ಬಗ್ಗೆ ಮಾತಾಡಿದ್ರು ಅಲ್ವಾ? ಆತರ ಅಂದ್ರೆ ನರೇಂದ್ರ ಮೋದಿ ಎಷ್ಟು ಕೊಲೆಗಳು ಮಾಡಿಸ್ಬೇಕಾಗಿತ್ತು ಅಲ್ವಾ? ಅಲ್ಲ, ನರೇಂದ್ರ ಮೋದಿ ಅಂತ ಮಾತ್ರ ಅಲ್ಲ, ಈ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋ ಪ್ರತಿಯೊಬ್ಬರಿಗೂ ಇವಾಗ ನಾವು ಕೂಡ ಇದಿಲ್ಲ ಇರೋದ್ರಿಂದ ನಮಗೂ ಎಲ್ಲ ಒಂದ್ ಕಡೆ ಬ್ಯಾಡ್ ಕಮೆಂಟ್ ಬಂದೇ ಬಂದಿರುತ್ತೆ. ಬೋಳಿ ಮಗ ಹೆಂಗಿದಾನೆ, ಎಸ್ ಮಗ ಹೆಂಗಿದ ನೋಡು, ಆ ಮಗ ನೋಡಿ, ಈ ನೋಡು, ಎಲ್ಲ ಮಿಕ್ಸ್ ಇರುತ್ತೆ. ಬಟ್ ಏನಂದ್ರೆ ಒಂದಷ್ಟು ವರ್ಗ ಕ್ರಿಯೇಟ್ ಆಗ್ಬಿಟ್ಟಿದೆ. ಈಗ ಮೆಸೇಜ್ ಹಾಕ್ಬೇಕು, ಅವ್ರಿಗೆ ಮಜಾ, ಅದು ಖುಷಿ ಕೊಡುತ್ತೆ. ಬಟ್ ಇಂಥವೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ನೋಡಿ ಅವ್ನಿಗೂ ಗೊತ್ತಿಲ್ಲ, ರೇಣುಕಾ ಸ್ವಾಮಿಗೂ ಗೊತ್ತಿಲ್ಲ ಈ ಮೆಸೇಜ್ ಹಿಂಗೆಲ್ಲ ರಿಯಾಕ್ಟ್ ಆಗುತ್ತೆ ಅಂತ. ದರ್ಶನ್ಗೂ ಗೊತ್ತಿಲ್ಲ, ನಾನು ಹಿಂಗೆ ಹಿಂಗೆ ಮೆಸೇಜ್ ಮಾಡ್ತಾರೆ, ನಾನು ಕೊಲೆ ಮಾಡ್ತೀನಿ ಅಂತ ನಡೆದೋಗ್ಬಿಟ್ಟಿದೆ. ಇಲ್ಲಿಂದ ನೀವ್ ಹೇಳ್ದಂಗೆ ದರ್ಶನ್ ಕೂಡ ಒಂದು ಅಂದ್ರೆ ಅವನು ಒಂದೀಗ ಗುಣಪಾಠ ಹಾಕ್ತಾನೆ. ಯಾಕಂದ್ರೆ ಹಣ, ಮದ, ಅಹಂಕಾರ ಅವೆಲ್ಲ ತಲೆಗೆತ್ತದಾಗ ಏನಾಗ್ಬಹುದು ಅಂತ ಮುಚ್ಕೊಂಡು ನಿಮ್ನ ಕೆಲಸ ಮಾಡ್ಕೊಂಡಿರಪ್ಪ. ಇನ್ನೊಬ್ರು ಇದು ಸಂಸಾರಕ್ಕೆ, ಇನ್ನೊಬ್ರು ಜೀವನ ಕಡ್ಡಿ ಎಲ್ಲ ಹಾಕ್ಬಿಡಿ, ಇನ್ನೊಬ್ರ ಬಗ್ಗೆ ನೀವು ಜಡ್ಜ್ ಮಾಡ್ಬಿಡಿ ಅಂತ ರೇಣುಕಾ ಸ್ವಾಮಿ ಅಂತವ್ರಿಗೂ ಒಂದು ಗುಣಪಾಠನೆ. ಇವಾಗ ಇನ್ನೊಂದೇನಂದ್ರೆ, ದರ್ಶನ್ ಆಕ್ಚುಲಿ ಇಷ್ಟೊತ್ತಿಗೆ ಕಲಿತು ಬಿಡಬೇಕಾಯ್ತು ಜೀವನದ ಪಾಠನ. ತುಂಬಾ ಅನ್ಭವಿಸ್ಬಿಟ್ಟಿದ್ದಾನೆ ಆಗ್ಲೇ ಆಲ್ರೆಡಿ ಅವನು ಅಲ್ವಾ? ಯಾಕಂದ್ರೆ ಇದು ಮೊದಲನೆಯ ತಪ್ಪಲ್ಲ, ಸಾಮಾಜಿಕವಾಗಿ ಇದು ಮೊದಲನೇ ತಪ್ಪಲ್ಲ. ಇರ್ಲಿ, ಅವರು ಸಂಸಾರದ ಬಗ್ಗೆ ಮಾತಾಡಷ್ಟು ನಾವೇನು
ಇದೇನಲ್ಲ. ಬಟ್ ಪಬ್ಲಿಕ್ ಡೊಮೇನ್ ಅಲ್ಲಿ ಇದ್ಮೇಲೆ ಎಲ್ಲರೂ ಮಾತಾಡ್ತಾರೆ. ಇವಾಗ ನಿನ್ನ ಬಗ್ಗೆ ಯಾಕೆ ಮಾತಾಡಲ್ಲ ಅಂದ್ರೆ, ನಾವು ಏನು ಸೆಲೆಬ್ರಿಟೀಸ್ ಎಲ್ಲ ಪಬ್ಲಿಕ್ ಡೊಮೇನ್ ಅಲ್ಲಿ ಇಲ್ಲ. ಹಂಗಾಗಿ ಇವಾಗ ನನ್ನ ಕೊಲೆನೇ ಆಗೋಯ್ತು ಅಂದ್ರೆ ಅದು ಸಹಜವಾಗಿ ಆಗೋಗುತ್ತೆ. ಇಂಥದ್ದು ಯಾವ್ದೋ ಒಂದು ಕೊಲೆ ಆಗಿತ್ತಂತೆ, ಇಂಥವ್ರು ಸತ್ತೋದ್ರಂತೆ, ಇಂಥ ವಿಚಾರ ಸತ್ತೋದ್ರಂತೆ, ಅಲ್ಲಿ ಮುಗಿದೋಯ್ತದು. ಅದು ಒಂದು ದಿನದ ವಿಷಯ ಆಗುತ್ತೆ, ಒಂದು ದಿನದ ನ್ಯೂಸ್ ಆಗುತ್ತೆ, ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಬಟ್ ಅದೇ ದರ್ಶನದಾಗಿರ್ಬೋದು ಅಥವಾ ಒಬ್ಬ ರಾಜಕೀಯ ನಾಯಕಂದಾದಾಗ ಏನಾಗುತ್ತೆ, ಅದು ಎಳಿತಾ ಹೋಗುತ್ತೆ. ಒಂದು ವಾರ 15 ದಿನ ಅವ್ರಿಗೆ ಬೇಲ್ ಸಿಗೋವರೆಗೂ ಅಥವಾ ಅವ್ರು ರಿಲೀಸ್ ಆಗೋವರೆಗೂ. ಇದು ಹಿಂಗೆ ದಿನದಲ್ಲಿ ಒಂದು ದಿನ ಆದ್ರೂ ಯಾವುದೋ ಒಂದು ಮೀಡಿಯಾ ಅವ್ರನ್ನ ಅಪ್ಡೇಟ್ ಮಾಡ್ತಾ ಇರುತ್ತೆ. ಅದು ಸಹಜ. ಒಂದು ಮೀಡಿಯಾ ಅಪ್ಡೇಟ್ ಅಲ್ಲ ಗುರುಗಳೇ, ಪ್ರತಿ ಮೀಡಿಯಾನು ಹಂಗೆ ಮಾಡುತ್ತೆ. ಹಂಗೆ ಮಾಡುತ್ತೆ. ಮತ್ತೆ ಅದೇನಂದ್ರೆ ಅದೇನಂತಂದ್ರೆ, ಈಗ ಬೆಳೆಗಾರರು ಒಂದು ಹುಡುಗಿನ ಮದುವೆ ಆದ್ರೆ ಅದು ಯಾರು ಜನ ನೋಡಲ್ಲ. 18 ಜನರನ್ನ ಆಗ್ಬಿಟ್ರೆ ಎಲ್ಲರೂ ನೋಡ್ತಾರೆ. ಅದು ನೋಡಿ, ಈಗ ಮೀಡಿಯಾನು ಅದನ್ನೇ ಕವರೇಜ್ ಮಾಡುತ್ತೆ, ಜನರು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಿಮ್ಗೆ ಪಾಸಿಟಿವ್ ನ ಕೊಡ್ತಾ ಹೋದ್ರೆ, ಇವಾಗ ಯಾಕೆ ಇಷ್ಟು ಪ್ರಚಾರ, ಇಷ್ಟೊಂದು ಎಲ್ಲಾ ಮಾಧ್ಯಮಗಳು ಮುಗಿಬಿದ್ದು ನಮ್ಮ ಯಾರು ಸಾಲುಮರದ ತಿಮ್ಮಕ್ಕನ ಬಗ್ಗೆ ಯಾಕೆ ಮಾತಾಡಲ್ಲ? ಇನ್ಕ್ಲೂಡಿಂಗ್ ನಮ್ಮನ್ನು ಸೇರ್ಸ್ಕೊಂಡು ಮಾತಾಡೋಣ. ಒಬ್ಬ ಸಾಲುಮರದ ತಿಮ್ಮಕ್ಕನ ಯಾಕೆ ಮಾತಾಡಲ್ಲ ನಾವು? ಅಲ್ಲ ಅದ್ಬಿಡಿ, ಸಾಲುಮರದ ತಿಮ್ಮಕ್ಕ ಅದನ್ನ ಯಾವ ಈಗ ನಮ್ಮಲ್ಲಿ ನಡೀತಿರೋದು ನೀಟ್ ಎಕ್ಸಾಮ್ ಇದಾಗಿದೆ ಅಂತ ಬರ್ತಾ ಇದೆ. ಹೌದು, ನೀಟ್ ಎಕ್ಸಾಮ್ ಅದ್ರ ಬಗ್ಗೆ ಯಾವ ಮೀಡಿಯಾನೂ ಇಲ್ಲ. ಅಲ್ಲ ಸಹಜವಾಗಿ, ಯಾಕಂದ್ರೆ ಅದು ಹಿನ್ನೆಲೆಗೆ ಹೋಗ್ಬಿಡ್ತು ಇವಾಗ ಅಲ್ವಾ. ಇವಾಗ ಒಂದು ವಾರ ಪೂರ್ತಿ ರೇವಣ್ಣನ ಮಗಂದು ನಡೀತಾ ಇತ್ತು ವಿಷಯ. ಇವಾಗ ಇಮ್ಮಿಡಿಯೇಟ್ ಆಗಿ ದರ್ಶನ್ ನಡೀತಾ ಇದೆ. ಇವಾಗ ನೆಕ್ಸ್ಟ್ ಇಮ್ಮಿಡಿಯೇಟ್ ಆಗಿ ಯಡಿಯೂರಪ್ಪನ ನಡೆದ್ರು ಏನು ಆಶ್ಚರ್ಯ ಪಡಂಗಿಲ್ಲ. ಒಟ್ಟಾರೆಯಾಗಿ ಏನಪ್ಪಾ ಅಂದ್ರೆ, ಪ್ರತಿ ಮನುಷ್ಯ, ಇದು ಯಾರ್ದೋ ಒಬ್ಬ ಫಾಲೋವರ್, ಯಾರೋ ಒಬ್ಬ ಫ್ಯಾನ್ ಅಲ್ಲ, ಭೂಮಿಯಲ್ಲಿ ಜೀವಿಸುವ ಪ್ರತಿ ಮನುಷ್ಯನು. ಇಲ್ಲಿ ಒಂದು ಕ್ಲಿಯರ್ ಆಗಿ ಸಮಾಜಕ್ಕೆ ಮೆಸೇಜ್ ಏನ್ ಗೊತ್ತಾ ಗುರುಗಳೇ, ನೀವು ಮುಚ್ಕೊಂಡು ನೀವು ನಿಮ್ಮ ಮನೆ, ನಿಮ್ಮ ಸಂಸಾರ, ನಿಮ್ಮ ಅಕ್ಕಪಕ್ಕ ನೀಟಾಗಿ ನೋಡ್ಕೊಂಡಿರಿ ಅಂತ. ಯಾಕಂದ್ರೆ ಒಂದ್ ಅಬ್ಸರ್ವ್ ಮಾಡಿ, ಜನ ಗುರ್ತು ಅಂತವ್ರು, ಜನ ಪ್ರೀತ ಅಂತವ್ರೆ ಇನ್ನು ತಪ್ಪುಗಳನ್ನ ಮಾಡಿದಾಗ ಜನರಿಗೆ ಒಂದು ಅಸಡ್ಡೆ ಬಂದ್ಬಿಡುತ್ತೆ ಸಮಾಜದ ಮೇಲೆ. ಎಂತ ಕಟ್ಟಡ ನನ್ನ ಮಕ್ಳುಗಳು ಅಂತ. ಇಲ್ಲ, ನಾನು ಇದಕ್ಕೆ ರೋಹಿತ್ ಒಂದ್ ನಿಮಿಷ, ಇಲ್ಲ ಹಂಗಾಗಲ್ಲ. ಯಾಕಂದ್ರೆ ನೋಡು, ನಮ್ಮ ಸಮಾಜದಲ್ಲಿ ಹೆಂಗಿದೆಯಪ್ಪ ಅಂದ್ರೆ, ಯಾವುದೇ ಘಟನೆ ನಡೀಲಿ, ಎಷ್ಟೇ ಭೀಕರವಾಗಿರ್ಲಿ, ಅದನ್ನ ಮರೆಯುವಂತ ಶಕ್ತಿ ನಮ್ಮ ಜನಕ್ಕಿದೆ. ಯಾವುದನ್ನು ಗುಣಪಾಠ ಕಲಿಯಲ್ಲ ನಾವು. ಯಾಕಂದ್ರೆ ಎಷ್ಟೋ ಒಂದು ವಿಚಾರಗಳಲ್ಲಿ ನಮಗಾಗಿರೋ ತೊಂದರೆಗಳು, ನಮಗಾಗಿರೋ ನಷ್ಟಗಳು, ನಮಗಾಗಿರೋ ಬಾಧೆಗಳು, ಅದು 1-2 ಅಲ್ಲ. ಅವತ್ತಿನಿಂದ ನಡೆದಂತ ವಿಚಾರಗಳನ್ನ ನಾವು ತಲೆಯಲ್ಲಿ ಇಟ್ಕೊಂಡಿದ್ರೆ, ಗುಣ ಕಲ್ತಿದ್ರೆ, ಪಾಠ ಕಲ್ತಿದ್ರೆ, ಇವತ್ತು ಈ ಒಂದು ದೌರ್ಭಾಗ್ಯದ ದಿನಗಳನ್ನ ನೋಡೋ ಅವಶ್ಯಕತೆ ಇದ್ದಿಲ್ಲ. ಇವತ್ತಿನ ಟ್ರೆಂಡ್ ಏನಾಗಿದೆ ಅಂದ್ರೆ, ಮಗಳು ಅನ್ಕೊಂಡಿರೋರ್ನೆ ಮಗ್ಳರ್ ಮಲ್ಸ್ಕೊಳ್ಳೋಂತ ಕಾಲ ಇವತ್ತು. ಎಲ್ಲರೂ ಅಲ್ಲ, ಎಲ್ಲರೂ ಅಲ್ಲ, ಕೆಲವರು ಮಗಳು ಅಂತ ಹೇಳ್ಕೊಂಡೆ ಮಗ್ಳರ್ ಮಲ್ಸ್ಕೊತಾ ಇದಾರೆ ಇವತ್ತು. ಅಂತ ಕಾಲದಲ್ಲಿ ಇದೀವಿ ನಾವು. ಎಂತ ದೌರ್ಭಾಗ್ಯದ ದಿನಗಳು ಅಂದ್ರೆ ಏನು ಹೊಸ ಅಂದ್ರೆ ಇಲ್ಲ. ಇವತ್ತು ನಮಗೆ ಕಣ್ಣಾರೆ ನೋಡೋದು ಅಥವಾ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಅದು ಬೆಳಕಿಗೆ ಬರ್ತಾ ಇದೆ. ಅವತ್ತಿಗೂ ಇತ್ತು, ಇವತ್ತಿಗೂ ಇದೆ, ಮುಂದೆನೂ ಇರುತ್ತೆ. ಬಟ್ ಮನುಷ್ಯ ಯಾವ ತರ ಬದುಕ್ತೀವಿ, ನಾವು ಯಾವ ತರ ಬದುಕಬೇಕು ಅನ್ನೋ ಗುಣಗಳು ಒಂದು ಪಾಠ ನಮ್ಮ ಒಳಗಡೆ ಇದ್ದಾಗ ಅವು ಆ ತರ ನಡೆಯಲ್ಲ ಅಂತ. ಯಾಕಂದ್ರೆ ಸಂಸಾರಸ್ಥರು ಈ ತರ ಆಗಬಾರದು. ಅದು ಯಾರೇ ಆಗಿರ್ಬೋದು. ಯಾಕೆ ದರ್ಶನ್ ಅವ್ರಿಗೆ ಮದುವೆ ಆಗಿದ್ದು ಒಂದು ಮಗ ಇದ್ದು, ಹೆಗಲೆತ್ತರಕ್ಕೆ ಬೆಳೆದಂತ ಮಗ, ನಾಳೆ ಆ ಮಗು ಮೇಲೆ ಎಂತ ಪರಿಣಾಮ ಬೀರ್ಬೋದು? ಇವತ್ತು ಕೂಡ ಪೋಸ್ಟ್ ಮಾಡಿದ ನೋಡ್ತಾ ಇದ್ದೆ. ಅಂದ್ರೆ ಓಕೆ, ಅವನ ಏಜ್ಗೆ ಅವ್ನ ಮೆಂಟಾಲಿಟಿ, ಅವ್ನು ಯೋಚನೆ ಮಾಡೋ ರೀತಿಗೆ ಓಕೆ, ಅವನೇನು ಎಕ್ಸ್ಪೆಕ್ಟ್ ಮಾಡ್ತಾರೆ, ನನ್ನ ತಂದೆ ತಾಯಿ ಪರ ನೀವು ನಿಂತ್ಕೋಬೇಕಿತ್ತು, ನೀವು ಯಾಕೆ ಕಿಚ್ಚಾಡ್ತಿದ್ರ ಕೂಗಾಡ್ತಿದ್ರ ಅಂತ ಮಾತಾಡ್ತಿದ್ದಾನೆ. ತಪ್ಪಿಲ್ಲ ಅದು, ಅವ್ನ ಮೇಲೆ ತಪ್ಪೇ ಇಲ್ಲ ಅದು. ಹೌದು. ಬಟ್ ಅವ್ನ ಎಷ್ಟು ಆಗ್ತಿದೆ ಅಂದ್ರೆ ಅವ್ನಿಗೊಂದು ಅನ್ಸ್ಬಿಡುತ್ತೆ, ಇಷ್ಟು ಮೆರೆದವ್ರೆ ನಮ್ಮ ಅಪ್ಪಂಗೆಲ್ಲ ಮೈಸೇರೆ ಅನ್ನೋ ತಲೆಗೆ ಹೋಗ್ಬಿಡುತ್ತೆ. ಎಲ್ಲದೂ ಅಷ್ಟೇ. ಸಮಾಜದಲ್ಲಿ ನೀನು ಬೆಳೆದು ಎತ್ತರಕ್ಕೆ ಹೋದಾಗ ನಿನ್ಗೆ ಏನ್ ಎತ್ತಿ ಫುಲ್ ಆಕಾಶದ ಮೇಲೆ ಕೂರಿಸ್ತಾರೆ. ಸಡನ್ ಆಗಿ ಜಾರು ಬಿದ್ರೆ ಭಾರಿ ಕಷ್ಟ. ಒಂದ್ಸರಿ ರಜನಿಕಾಂತ್ ಅವರು ಒಂದು ಮಾತು ಹೇಳಿದ್ರು ಯಾವ್ದೋ ಒಂದು ಸ್ಟೇಜ್ ಅಲ್ಲಿ, ತುಂಬಾ ಒಂದು 10-15 ವರ್ಷದ ಕೆಳಗಡೆ ಕೇಳಿರೋ ಮಾತಿದು. ಮನುಷ್ಯ ಒಂದು ಗೋಪುರ ಹತ್ತಿ ಬಿಡ್ಬೋದಂತೆ, ಹತ್ತಿ ಕಳಶ ಇಟ್ಕೊಂಡು ಕುತ್ಕೊಳ್ಳೋದಿದೆಯಲ್ಲ ಅದು ನಿಜವಾದ ಕಷ್ಟ ಅಂತ. ಅಂದ್ರೆ ಇದು ತಾತ್ಪರ್ಯ ಏನಂದ್ರೆ, ಮನುಷ್ಯ ಬೆಳೆದು ಬಿಡೋದು ಹೆಂಗೋ ಬೆಳೆದು ಬಿಡ್ತಾನೆ, ಆದ್ರೆ ಬೆಳೆದು ತನ್ನ ಸ್ಥಾನಮಾನ ಉಳಿಸ್ಕೊಳ್ಳೋದಿದೆಯಲ್ಲ ಅದು ತುಂಬಾ ಕಷ್ಟದ ಕೆಲಸ. ಆ ಕಳಶನ ಹಿಡ್ಕೊಂಡು ಕುತ್ಕೊಳ್ಳೋದು
ತುಂಬಾ ಈ ಹತ್ತೋದಕ್ಕಿಂತ ಕಷ್ಟದ್ದು ಆ ಹತ್ತಿ ಕುತ್ಕೊಂಡು ಹಿಡ್ಕೊಳ್ಳೋದು ಅಂತ. ಅಂದ್ರೆ ಇವತ್ತು ದರ್ಶನ್ ಅವರು ಮಾಡಿರೋ ಹೆಸರು, ಅವ್ರು ಮಾಡಿರೋ ಸಿನಿಮಾಗಳು ಇವತ್ತು ಯಾವುದೇ ಒಂದು ಪ್ರಚಾರವಿಲ್ಲದೆ, ಯಾವುದೇ ಒಂದು ಚಾನೆಲ್ನ ಪ್ರಚಾರವಿಲ್ಲದೆ ನಾನು ಸೆಡ್ ಹೊಡೆದು ನಾನು ಗೆಲ್ತೀನಿ ಅನ್ನುವಂತ ಹೋದಂತ ವ್ಯಕ್ತಿ ಇವತ್ತು ಸಣ್ಣ ತಪ್ಪು ಮಾಡಿದ್ರು ಈ ತರ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಗುರುಗಳಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡ್ಬೇಕು, ಏನ್ ಗೊತ್ತಾ, ನಾವು ಈ ನಟರು ಮತ್ತೆ ಒಂದಷ್ಟು ಪಬ್ಲಿಕ್ ಡೊಮೇನ್ ಏನಿರ್ತಾರೆ, ಎಕ್ಸ್ಪೆಷಲಿ ನಟರ ಸಮಸ್ಯೆ ಬಂದಾಗ ನಟ ಅಂದ್ರೆ ಕೇವಲ ನಟನೆ ಸುಮ್ಮನೆ ಏನೋ ಒಂದು ಬಂದ್ಬಿಡೋದಲ್ಲ, ಒಂದು ಫೀಲ್ಸ್ ಇರ್ತಾರಲ್ಲ, ಅವ್ರಿಗೆ ಫೀಲ್ ಇರುತ್ತೆ. ಒಬ್ಬ ಅಪ್ಪಂಗೆ ಅಣ್ಣ ಆಗಿ ಮಾಡಿರ್ತಾರೆ, ರೌಡಿ ಆಗಿ ಮಾಡಿರ್ತಾರೆ, ಕಳ್ಳ ಆಗಿ ಮಾಡಿರ್ತಾರೆ, ಸಮಥಿಂಗ್ ನೂರಾರು ಪಾತ್ರಗಳನ್ನ ಮಾಡಿರ್ತಾನಲ್ಲ, ಅವ್ನ್ಗೆ ಒಂದು ಇರಬೇಕು. ಅಂದ್ರೆ ಸಮಾಜ ಅವ್ನಿಗೆ ಹೆಂಗ್ ಪ್ರೊಜೆಕ್ಟ್ ಮಾಡ್ತಾ ಇದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರ್ಬೇಕು ಅವನು. ನಾನು ಯಾವುದೋ ಒಂದು ನೆನ್ನೆ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಅಲ್ಲಿ ನೋಡಿದೆ, ತಂದೆ ಪಾತ್ರಗಳಲ್ಲಿ ಒಂದು ಖಳನಾಯಕನ ಪಾತ್ರ ನಿರ್ವಹಿಸಿದ್ದು ನಾಯಕರಾಗಿ ಹೊರಹೊಮ್ಮಿದ್ರು, ಆದ್ರೆ ಮಗ ನಾಯಕನ ಪಾತ್ರಗಳಲ್ಲಿ ಹೊರಹೊಮ್ಮಿ ನಿಜ ಜೀವನದಲ್ಲಿ ಖಳನಾಯಕನಾಗ್ಬಿಟ್ಟ ಅಂತ. ಅಂದ್ರೆ ವಿಮರ್ಶೆಗಳು ಯಾವ್ಯಾವ ತರ ಹೋಗ್ತವೆ ಅಂದ್ರೆ ಕಷ್ಟ. ಯಾಕಂದ್ರೆ ಇವರೆಲ್ಲ ಒಂದು ರೀತಿಯ ಆದರ್ಶ ವ್ಯಕ್ತಿಗಳಾಗಬೇಕಾಗಿತ್ತು. ಆ ಆದರ್ಶ ವ್ಯಕ್ತಿಗಳು ನಡೆದು ಬಂದ ದಾರಿಯಲ್ಲಿ ಬರಬೇಕಾಗಿತ್ತು. ಎಲ್ಲೋ ಒಂದು ಕಡೆ ಅಮಲು, ಅತಿರೇಕ ಇದೆಲ್ಲ ಒಂದು ಏನು ಈ ರೀತಿ ಮಾಡಿಸ್ಬಿಟ್ವಾ, ಇವ್ರನ್ನ ಜೀವನದ ಪಥನೇ ಬದಲಾಯಿಸ್ಬಿಟ್ವಾ. ಯಾಕಂದ್ರೆ ಇವತ್ತು ಮರ್ತೋಗ್ಬೋದು, ಜನ ಮರ್ತೋಗ್ತಾರೆ, ನಾಳೆ ಮರ್ತೋಗ್ತಾರೆ. ದರ್ಶನ್ ಅವರು ಇನ್ನೊಂದು ಹೊಸ ಸಿನಿಮಾ ಮಾಡಿದಾಗ್ಲೋ, ಇನ್ನೊಂದು ಏನೋ ಮಾಡಿದಾಗ್ಲೋ ಅವರು ಏನು ಮರೀತಾರೆ, ಮತ್ತೆ ನಮ್ಮ ಹೀರೋ, ನಮ್ಮ ಬಾಸು ಆತರ ಅನ್ಕೊಂಡು ಹೋಗಿ ಸಿನಿಮಾಗಳು ನೋಡ್ತಾರೆ, ಮತ್ತೆ ಮರೆಸ್ತಾರೆ, ಅದಾಗುತ್ತೆ. ಆದ್ರೆ ದರ್ಶನ್ ಅವರಾಗಿರ್ಬೋದು ಅಥವಾ ಅವರ ಎಲ್ಲರೂ ನಾವೆಲ್ಲ ಆ ರೀತಿಯ ಒಂದು ವಿಚಾರಗಳಲ್ಲಿ ಎಷ್ಟು ನಾವು ಯೋಚನೆ ಮಾಡ್ಬೇಕು ಅಂದ್ರೆ 100ಕ್ಕೆ 100 ಸರಿ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೋಬೇಕು. ಅಲ್ಟಿಮೇಟ್ಲಿ ಕೊನೆಯಲ್ಲ. ಯಾಕಂದ್ರೆ ಒಬ್ಬ ರೇಣುಕಾ ಸ್ವಾಮಿ ಬದುಕಬೇಕಾದಂತ ಮನುಷ್ಯ, ಬದುಕಿ ಜೀವಿಸಬೇಕಾದಂತ ಮನುಷ್ಯ. ತಪ್ಪು ಮಾಡಿರ್ಬೋದು, ತಪ್ಪು ಮಾಡಿಲ್ಲ ಅಂತಲ್ಲ, ತಪ್ಪೇ ಮಾಡಿದ್ದಾನೆ ಅಂತ ಇಟ್ಕೊಳ್ಳೋಣ. ಆದ್ರೆ ಆ ತಪ್ಪಿನ ಅತಿವೇಶಕ್ಕೆ ಕಾರಣ ದರ್ಶನ ಸಹ ಆಗ್ತಾರೆ ಅಲ್ಲಿ. ಯಾಕಂದ್ರೆ ಒಬ್ಬ ಶ್ರೀಮತಿನ ಇಟ್ಕೊಂಡು ಇನ್ನೊಬ್ಬರ ಜೊತೆಲಿ ಸಂಬಂಧ ಅನ್ನೋದಿದೆಯಲ್ಲ, ಅಲ್ಲಿ ಆದರ್ಶ ಹೆಂಗಾದ್ರು ದರ್ಶನ್. ಹಾಗಾಗಿ ಇದು ಎಲ್ಲರಿಗೂ ಗುಣಪಾಠ. ಆಮೇಲೆ ಇವತ್ತು ಹುಚ್ಚು ಕುದುರೆ ತರ ಓಡ್ತಾ ಇದಾರಲ್ಲ, ಯುವಕರಾಗಿರ್ಬೋದು, ವಯಸ್ಸಾಗಿರೋರಾಗಿರ್ಬೋದು, ಮಧ್ಯಮ ವಯಸ್ಕರಾಗಿರ್ಬೋದು, ಯಾವುದೋ ಒಂದು ವಿಚಾರಕ್ಕೆ, ಹೆಣ್ಣಿನ ವಿಚಾರಕ್ಕೋ ದುಡ್ಡಿನ ವಿಚಾರಕ್ಕೋ ಏನೋ ಮಾಡ್ಬಿಡ್ತೀನಿ, ನಾನೇನೋ ಸಾಧಿಸ್ಬಿಡ್ತೀನಿ ಅಂತ ಹೊರಟಿದಾರಲ್ಲ, ಅವರೆಲ್ಲರೂ ಒಮ್ಮೆ ಕೂತ್ಕೊಂಡು 10 ನಿಮಿಷ ಯೋಚನೆ ಮಾಡಬೇಕು, ವಿಮರ್ಶೆ ಮಾಡ್ಕೋಬೇಕು. ಹೌದಾ, ನಾನ್ ಮಾಡಿದ್ ಸರಿನಾ, ನಾನ್ ಮಾಡ್ತಿರೋದು ಸರಿನಾ ಅಂತ ಜೀವನದಲ್ಲಿ ಒಮ್ಮೆ ಯೋಚನೆ ಮಾಡಿದ್ರೆ, ಒಂದು ಅರ್ಧ ಗಂಟೆ ಅದು ಸ್ಪೆಷಲ್ ಟೈಮ್ ಕೊಟ್ಟು ಯೋಚನೆ ಮಾಡಿದ್ರೆ ಈ ರೀತಿಯ ತಪ್ಪುಗಳನ್ನ ಆಗೋದನ್ನ ತಡಿಬಹುದು. ಆಮೇಲೆ ಇವತ್ತೇನು ಸಮಾಜದಲ್ಲಿ ನಡೀತಾ ಇದೆ ಬೆಳವಣಿಗೆಗಳು, ಇದು ನಿಜಕ್ಕೂ ದೌರ್ಭಾಗ್ಯ. ಇದು ನಡಿಬಾರ್ದಾಗಿತ್ತು, ನಡೆದೋಗಿದೆ. ಮುಂದಿನ ದಿನಗಳಲ್ಲಾದ್ರೂ ಈ ರೀತಿಯ ಕೆಟ್ಟ ಕೆಲಸಗಳು ನಡೆದಿದೆ, ಸಮಾಜ ಸ್ವಾಸ್ಥ್ಯವಾಗಿರ್ಲಿ ಅಂತ ನಾನು ಬಯಸ್ತೀನಪ್ಪ. ನಮ್ಗೆ ಯಾಕೆ ಇವಾಗ ಮಹಾ ಅಂದ್ರೆ ನಾವ್ ಏನೋ ಒಂದು ವರದಿ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ, ಯಾವುದೋ ಒಂದು ವಿಚಾರದ ರೇವಣ್ಣನ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಇವು ದೊಡ್ಡ ದೊಡ್ಡ ಮೀಡಿಯಾಗಳೇ ತೋರಿಸ್ತಾ ಇದೆ. ನಾವೇನೋ ತೋರಿಸ್ಬಿಟ್ಟು ನಾವೇನೋ ಸಾಧಿಸ್ಬಿಡ್ತೀವಿ ಅಲ್ಲ, ಏನೋ ಒಂದು ವ್ಯೂಸ್ ಬರ್ಬೋದು ಒಂದಿಷ್ಟು. ಯಾಕಂದ್ರೆ ಇವು ಪ್ರಚಾರದಲ್ಲಿ ಇರುವಂತ ಒಂದು ವಿಚಾರನ ಇಟ್ಕೊಂಡಾಗ ವ್ಯೂಸ್ ಬರ್ಬೋದು ಅಷ್ಟೇ, ಅದಕ್ಕಿಂತ ಹೆಚ್ಚಾಗಿ ಇನ್ನೇನು ಬರಲ್ಲ. ಅಬ್ಸರ್ವ್ ಮಾಡ್ಬೋದು, ನ್ಯೂಸ್ ಪ್ರಚಾರ ಬರುತ್ತಲ್ಲ, ಒಂದ್ ನೀಟ್ ಅಬ್ಸರ್ವ್ ಮಾಡ್ಬೋದು. ಏನ್ ಮಾಡ್ಬೋದು ಗೊತ್ತಾ, ಇಲ್ಲಿ ಜರ್ನಲಿಸಂ ಅನ್ನೋದಿಲ್ಲ, ಪತ್ರಿಕೋದ್ಯಮ ಅನ್ನೋದಿಲ್ಲ, ನ್ಯೂಸ್ ಪ್ರಚಾರಕೀಯ ಅನ್ನೋದು ಯಾಕೆ ಗೊತ್ತಾ, ಈ ಚಾನಲ್ ನನ್ನ ಮಗ ಮಾತಾಡ್ದಿ ಕೆಚ್ಚಿ ಬಡ್ದು ಜಜ್ಜಿ ಮಾತಾಡ್ತಾವನೆ ಅಂದ್ರೆ ಇನ್ನೊಬ್ಬದನ್ನ ಎತ್ಕೊಂಡು ಮಾತಾಡ್ತಾನೆ. ಅಲ್ಲಲ್ಲಿ ಜನ ಮಾತಾಡ್ತಾನೆ ಬಿಟ್ರೆ ಕೋರ್ಟ್ ಹಾಲ್ಗಳಾಗ್ಬಿಡ್ತವೆ. ಎಲ್ಲಿ ನೋಡಿ ಸಿಂಪಲ್ ವಿಷಯ ಗುರುಗಳ, ಸಿಂಪಲ್ ಆಗಿ ಹೇಳ್ಬೋದು, ಹೇಳ್ತಿರೋ ಸಿಂಪಲ್ ಆಗಿ. ದರ್ಶನ್ ಹಿಂಗ್ ಕೊಲೆ ಮಾಡಿದಾರಪ್ಪ, ಹಿಂಗ ಯಾವ ನೋಡ್ತಾನೆ, ಅದೇ ಕೆಚ್ಚಿ ಬಡ್ದು ಕಡ್ದು ಅಡ್ದು ಮಾಡ್ಬಿಟ್ರೆ ಅದು ಕಣ್ಣು ಬಿಟ್ಕೊಂಡು ನೋಡ್ತವೆ. ಸಹಜ. ಅದೇ ಇವಾಗ ನಾನು ಅದನ್ನೇ ಹೇಳುದು. ಇವಾಗ ಏನು ಯಾರು ನಮ್ಮ ಸಾಲು ಮರದ ತಿಮ್ಮಕ್ಕನ್ ತೋರ್ಸಿದ್ರೆ ಮ್ಯಾಕ್ಸಿಮಮ್ ನಿನ್ಗೆ ಒಂದು 10,000 20,000 ವ್ಯೂಸ್ ಬರ್ಬೋದು ಅಥವಾ ಒಂದು ಲೈಕ್ಸ್ ಬರ್ಬೋದು. ಅದೇ ಈ ತರದ ವಿಚಾರ ತೋರಿಸಿದಾಗ ಮೊನ್ನೆ ಪಾಪ ಒಂದು ಮಾಧ್ಯಮ ಲೋಕದ ಒಂದು ಹೆಣ್ಣು ಮಗಳು ಯಾವುದೋ ಒಂದು ದುಡುಕಿನೋ ಗೊತ್ತಿದ್ದೋ ಎಲ್ಲೋ ಒಂದು ಸಣ್ಣ ಒಂದು ಮಾತಾಡಿದಾಗ ಅದು ಮಿಲಿಯನ್ಸ್ ಜಗರ್ ಹೋಗ್ಬಿಡ್ತು. ಅದೇ ಆ ಹೆಣ್ಣು ಮಗು
3,000 ನಮ್ಮ ಕರ್ನಾಟಕದ ಇತಿಹಾಸ, ಭಾರತದ ಇತಿಹಾಸ, ಅವತ್ತಿನ ಸ್ವತಂತ್ರ ಹೋರಾಟಗಾರರು, ಅವತ್ತಿನ ವೀರರ ಬಗ್ಗೆ ಮಾಡಿದಂತೆ ಯಾವುದೊಂದು 1,000, 2,000, 5,000, 10,000 ಮೇಲೆ ಹೋಗ್ಲಿಲ್ಲ ವ್ಯೂಸ್. ಆದ್ರೆ ಆ ಹೆಣ್ಮಗು ಮಾಡಿದ್ದು ತಪ್ಪಲ್ಲ, ಅದು ಸಹಜವಾಗಿ ಕೇಳಿದ್ದು. ಅದೇನು ಭಾರಿ ತಪ್ಪು ಮಾಡಬಾರ್ದು, ತಪ್ಪೇನಲ್ಲ, ಕೇಳಬಾರ್ದು ಪ್ರಶ್ನೆ ಏನಲ್ಲ.